ಚಿರು ಹೀರೋದೆಲ್ಲ ಹೊಸ ಬೈಕ್ ತಂದ್ಬಿಟ್ಟಿದ್ಯಾ? ಹಂಗೆ ನಾವು ನಾನು ಮದುವೆ ಆದ ಹೊಸರಲ್ಲಿ ಸುಕ್ಕುನ ಹೀಗೆ ಗಾಡಿ ಮೇಲೆ ಕೂರ್ಸ್ಕೊಂಡು ಡ್ರಿಫ್ಟ್ ಮಾಡ್ತಾ ಇದ್ದೆ. ಡ್ರಿಫ್ಟ್ ಸರಿಯಾಗಿ ಗಾಡಿಗೆ ಸ್ಟ್ಯಾಂಡ್ ಹಾಕದೆ ಬೀಳಿಸ್ತಾ ಇದ್ರಿ ಇನ್ ಡ್ರಿಫ್ಟ್ ಅಂತೆ ಡ್ರಿಫ್ಟ್. ಸುಮ್ಮನೆ ಎಲ್ಲರ ಮುಂದೆ ಯಾಕೆ ಮರ್ಯಾದೆ ಕಳಿತ್ಯಾ? ನಿಮ್ಗೆ ಅದಿದೆಯಾ? ಸುಕ್ಕೋ ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರ ಮುಂದೆ ಇಳಿಸ್ತೀನಿ ನಿನ್ ಸೊಕ್ಕು. ಇದೇನ್ ಚಿರು, ನನಗೊಂದು ಮಾತು ಹೇಳ್ದೆ ಹೊಸ ಬೈಕ್ ತಗೊಂಡ್ಬಿಟ್ಟಿದ್ಯಾ? ಅದಕ್ಕೆ ದಿಶಾ ಅವ್ರ ಜೊತೆ ಕಾರಲ್ಲಿ ಓಡಾಡೋದಕ್ಕಿಂತ ಬೈಕಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಒಳ್ಳೆ ಐಡಿಯಾ ಕಣೋ. ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಹತ್ತತ್ರ ಜಾಲಿಯಾಗಿ ರೈಡ್ ಹೋಗ್ಬೇಕು, ಅದೇ ತಾನೇ? ನನ್ನ ಇಂಟೆನ್ಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ರೆ ಚಿಕ್ಕಪ್ಪ. ಏನೆಲ್ಲ ನೋಡ್ತಾ ನಿಂತೀರಾ? ದಿಶಾ ಆರತಿ ಮಾಡು ಬಾಮ್ಮ. ಒಂದು ನಿಮಿಷ, ಪೂಜೆ ಮಾಡಬೇಕಾಗಿರೋದು ನೀವಲ್ಲ, ಅದಕ್ಕೆ. ಅದಕ್ಕೆ ಒಂದು ನಿಮಿಷ, ಸ್ಟಾರ್ಟ್ ಮಾಡಬೇಕಾಗಿರೋದು ನೀವಲ್ಲ, ದಿಶಾ. ಏನ್ ಚಿರು, ಇವತ್ತು ಹೀಗೆ ಹೊಸದಾಗಿ ಹೇಳ್ತಾ ಇದೆಯಾ? ನೀನು ಯಾವುದೇ ಹೊಸ ವೆಹಿಕಲ್ ತೊಗೊಂಡ್ರು ಅದಕ್ಕೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ನಾನೇ ತಾನೆ. ಹೌದದಕ್ಕೆ, ಆದರೆ ಇವತ್ತು ಈ ಬೈಕ್ ನಾನು ತೊಗೊಂಡಿರೋದು ನನ್ನ ಹೆಂಡತಿ ದಿಶಾಗೋಸ್ಕರ. ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ಮನೆ ಸೊಸೆಯಾಗಿ ನನಗೆ ಆ ಹಕ್ಕು ಇಲ್ಲ ಅಂತ ಹೇಳ್ತಾ ಇದೆಯಾ? ಖಂಡಿತ ಇದೆ ಅದಕ್ಕೆ. ಎಷ್ಟೇ ಆದರೂ ಈ ಮನೆ ಹಿರಿ ಸೊಸೆ ನೀವೇ ಅಲ್ವಾ, ಹಾಗಾಗಿ ಪೂಜೆ ಪುನಸ್ಕಾರ ಅಂಥದ್ದು ಏನೇ ಇದ್ರೂ ನೀವೇ ಮಾಡಬೇಕು. ಅಪ್ಪನ ಫೇವ್ರೇಟ್ ಸೊಸೆನೂ ನೀವೇ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಬೈಕ್ ಅನ್ನೋದು ನನ್ನ ಪರ್ಸ್ನಲ್ ಥಿಂಗ್, ಅದಕ್ಕೆ ಅವರೇ ಸ್ಟಾರ್ಟ್ ಮಾಡಬೇಕು. ಸೌಂದರ್ಯ ಅದ್ರಲ್ಲೇನಿದೆ, ಬಿಡು, ಹೋಗಮ್ಮ ಗಾಡಿ ಸ್ಟಾರ್ಟ್ ಮಾಡು.